ಆರಂಭ ಹೆಂಗಾಯಿತು ಇಲ್ಲಿ ಸಿನಿಮಾ ಅಥವಾ ಸಂಗೀತ ಲೋಕದ ಆರಂಭ ಹೆಂಗೆ ಶುರುವಾಯಿತು ಬೆಂಗಳೂರಿನಲ್ಲಿ? ಇದಕ್ಕೆಲ್ಲ ಐ ಥಿಂಕ್ ಶ್ರೀಕಾರ ಹಾಡಿದವರೇ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು. ಅವರು ಅಪ್ಪ ಆಕಾಶವಾಣಿ ದೂರದರ್ಶನದಲ್ಲಿ ಹಾಡೋದಕ್ಕೆ ಹೋಗ್ತಿದ್ದಾಗ ನಿಸಾರ್ ಅಹಮದ್ ಅವರು ಅಪ್ಪಂಗೆ ಆ್ಯಕ್ಚುಲಿ ಸಹ್ಯಾದ್ರಿ ಕಾಲೇಜಲ್ಲಿ ಸಂಗೀತ ಕಡೆ ಅಪ್ಪ ಹೋಗ್ಲಿಕ್ಕೂ ನಿಸಾರ್ ಅಹಮದ್ ಅವ್ರ ಕಾರಣ, ಮತ್ತು ಸಾಹಿತ್ಯದ ಕಡೆ ಒಲವು ಬೆಳೆಸ್ಕೊಳ್ಳೋದು, ಯಾಕಂದರೆ ಅವರಲ್ಲಿ ಟೀಚ್ ಮಾಡ್ತಾಯಿದ್ರು ಅಪ್ಪಂಗೆ. ಆಮೇಲೆ ಲಕ್ಷ್ಮೀನಾರಾಯಣ ಭಟ್ರು ಎಲ್ಲ ಅಪ್ಪನ ಹಾಡನ್ನು ತುಂಬ ಮೆಚ್ಕೊಂಡು ಅಪ್ಪನ ಹತ್ರ ಎಲ್ಲ ಹಾಡಿಸ್ತಾಯಿದ್ರು. ಆವಾಗ ಅವರು ಕಿನ್ನರಿ ಧ್ವನಿ ಸುರುಳಿಗೆ ಮಕ್ಕಳ ಹೊಸ ಧ್ವನಿಗಳನ್ನು ಹುಡುಕ್ತಾ ಇದ್ದಾಗ ಅಪ್ಪ ನನ್ನ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದನ್ನು ಕೇಳಿಸಿದ್ರಂತೆ. ಆವಾಗ ಅಯ್ಯೋ ಕರ್ಕೊಂಡು ಬಾ ಹುಡುಪ, ಎಷ್ಟು ಚೆನ್ನಾಗಿ ಹಾಡುತ್ತೆ ಮಗು ಅಂತ. ಸೊ ಈ ವರ್ಷ ಆ್ಯಕ್ಚುಲಿ ನಾನು ಕಿನ್ನರಿ ರೆಕಾರ್ಡ್ ಮಾಡಿ 35 ವರ್ಷ ಆಯಿತು. ಅಂದರೆ ನನ್ನ ಫಸ್ಟ್ ಧ್ವನಿ ಸುರುಳಿ ನಾನು ರೆಕಾರ್ಡ್ ಮಾಡಿ, ಆಮೇಲೆ ನನ್ನ ಫಸ್ಟ್ ಸಿನಿಮಾಗೆ ನಾನು ಹಾಡಿಬಿಟ್ಟು ಚುಕ್ಕಿ ಚಂದ್ರಮ್ಮ, ಅದಕ್ಕೆ ಹಾಡಿ 35 ವರ್ಷ ಆಯಿತು. 35 ವರ್ಷದ ಜರ್ನಿ ಆಯಿತು. ಸೊ ಲಕ್ಷ್ಮೀನಾರಾಯಣ ಭಟ್ರಿಗೆ ನಾನು ಚಿರಋಣಿ ಅಂತ ಹೇಳಬೇಕು. ಅವರು ಕಿನ್ನರಿ ಆಯಿತು, ಆಮೇಲೆ ನಂದನ ಆಯಿತು, ಅದೆಲ್ಲ ಹಾಡಿಸಿದ್ರು. ಆಕಾಶವಾಣಿ ಆ್ಯಂಡ್ ದೂರದರ್ಶನ ಅದು ನನ್ನ ಜರ್ನಿಯ ತುಂಬ ದೊಡ್ಡ ಭಾಗ ಆಗಿದೆ. ಭಾಳಷ್ಟು ಸಾವಿರಾರು ಹಾಡುಗಳನ್ನ ನಾನು ಹಾಡಿದ್ದೀನಿ ಅಲ್ಲಿ. ಆಮೇಲೆ ನನಗೆ ಕಂಪೋಸ್ ಮಾಡೋಕ್ಕೆ ಅಂತಲೂ ಪುಷ್ಟಿ ಕೊಟ್ಟಿದ್ದಂಥದ್ದು ಆಕಾಶವಾಣಿ. ಒಂಥರ ಅಲ್ಲಿ ನೀನೇ ಕಂಪೋಸ್ ಮಾಡಿ ಹಾಡು ಯಾವುದಾದ್ರೂ ಹೊಸ ಹಾಡನ್ನು ಅಂತ, ಅದಕ್ಕೆಲ್ಲ ಸಪೋರ್ಟ್ ಸಿಗ್ತಾಯಿತ್ತು ಯಾವಗಲ್ಲವರು. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನನ್ನನ್ನು ಒಬ್ಬರು ಅದ್ಭುತವಾದ ಗುರುಗಳ ಹತ್ರ ಹೋಗಿ ಸೇರಿಸಿದ್ದು ಯಾವಗಲ್ ಸರ್, ರವೀಂದ್ರ ಯಾವಗಲ್ ಅವರು, ಡಾಕ್ಟರ್ ಶಕುಂತಲಾ ನರಸಿಂಹನ್ ಅವ್ರ ಹತ್ರ ಸೇರಿಸಿದ್ದು. ಅದಕ್ಕೆ ಮುಂಚೆ ನಾನು ಪಂಡಿತ್ ಡಿ ಬಿ ಹರೀಂದ್ರ ಅವ್ರ ಹತ್ರ ಮತ್ತು ಶ್ರೀಯುತ ರಾಧಾಕೃಷ್ಣ ಅವ್ರ ಹತ್ರ ಹಿಂದೂಸ್ತಾನಿ ಕಲಿಕೆ ಮಾಡ್ತಾಯಿದ್ದೆ. ಆಮೇಲೆ ಶಕುಂತಲಾ ನರಸಿಂಹನ್ ಅವ್ರ ಹತ್ರ, ಅಂದರೆ ಒಂದು ಹೆಣ್ಣು ಮಗು ಒಂದು ಹೆಣ್ಣು ಗುರುಗಳ ಹತ್ರನೇ ಹೋಗಿ ಕಲಿತ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆ್ಯಂಡ್ ಗಾಯಕಿ ಶೈಲಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಒಂದು ಥಿಯರಿ ಇದೆ. ಯಾಕಂದರೆ ಗಂಡಸರ ಹತ್ರ, ಗಾಯಕರ ಹತ್ರ ಕಲಿತಾಗ ನಮ್ಮ ಸಿಂಗಿಂಗ್ ಸ್ಟೈಲು ಮ್ಯಾಸ್ಕ್ಯುಲೈನ್ ಆಗೋಗುತ್ತೆ ಅಂತ. ಸೊ ಶಕುಂತಲಾ ನರಸಿಂಹನ್ ಅವ್ರ ಹತ್ರ ಆಮೇಲೆ ನಂತರ ಸೇರಿಸಿದ್ರು. ಆಮೇಲೆ ಹೀಗೆ ನಾನು 5ನೇ ಕ್ಲಾಸಲ್ಲಿ ಇದ್ದೆ ಬಹುಶಃ. ಅಮ್ಮ ಸ್ಕೂಲಿಗೆ ಬಂದರು, ಸ್ಕೂಲ್ ಬಿಡೋ ಹೊತ್ತಿನಲ್ಲಿ. ಯಾಕೆ ಬಂದರು ಅಂತ ಗೊತ್ತಾಗಿಲ್ಲ. ಯಾರು ನಾನು ತರಲೆ ಕಿತಾಪತಿ ಮಾಡೋದು ನೋಡಿ ಯಾರೋ ಟೀಚರ್ ಕರೆಸ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಅಂದರೆ ನೀವು ಅಷ್ಟು ತರಲೆ ಮಾಡ್ತಿದ್ರಿ ಅಂತ ಆಯಿತು. ಏನು ಮಾಡ್ತಿದ್ರಿ ಅಂತ ತರಲೆ ನೀವು? ಏನು ಅಂದರೆ ತುಂಬ ಹೈಪರ್ ಆ್ಯಕ್ಟಿವು. ಸ್ವಲ್ಪ ಸಮಯ ಮಧ್ಯದಲ್ಲಿ ಇನ್ ಬಿಟ್ವೀನ್ ಕ್ಲಾಸಸ್ ಸಿಕ್ಕಿದ್ರೆ ಅದೇನೋ ಸ್ಪೋರ್ಟ್ಸಿಗೆ ಓಡೋಗ್ಬಿಡೋದು, ಅಲ್ಲಿ ಇಲ್ಲಿ ಓಡೋಗ್ಬಿಡೋದು, ಫುಲ್ ಆಫ್ ಆ್ಯಕ್ಟಿವಿಟೀಸು. ಹಾಂ, ಓಕೆ. ಅಮ್ಮ ಬಂದಿದ್ರು, ಖೋಖೋ ಎಲ್ಲ ಆಡೋದು, ಡ್ರಿಲ್ಲು ಮತ್ತೊಂದು ಇದು ಅಂತ ಅಂದ್ಬಿಟ್ಟು. ಆಮೇಲೆ ಈ ಸ್ನೇಹಿತರನ್ನ ಕಟ್ಕೊಂಡು ಪ್ರಾಕ್ಟೀಸು, ಸಂಗೀತದ್ದು ಗ್ರೂಪ್ ಸಾಂಗ್ ನಾವೆಲ್ಲೋದ್ರೂ ಶೀಲ್ಡ್ ತರ್ತಿದ್ವಿ. ಸೊ ಅದು ಎಲ್ಲ. ಬಟ್ ಪಾಪ ಟೀಚರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಎಕ್ಸಾಮಿಗೆ ಕೂತ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ ಬಂದಿತ್ತು ಸೆಕೆಂಡ್ PUC. ನಮ್ಮ ಟೀಚರ್ಸು ರೋಲಿಂಗ್ ಶೀಲ್ಡೆಲ್ಲ ಬೇಕಾದಷ್ಟು ತಂದಿದ್ಯಮ್ಮ, ಲೆಟ್ರ್ ಬರ್ಕೊಡ್ತೀನಿ ಅಂತ ಪಾಪ ಬರ್ಕೊಟ್ರು. ಅಮ್ಮ ಬಂದಿದ್ದರು ಸ್ಕೂಲ್ಗೆ. ಏನು ಅಂತಂದರೆ ಇದೇ ಚುಕ್ಕಿ ಚಂದ್ರಮ್ಮ ಫಿಲ್ಮ್ಗೆ ಹಾಡಲಿಕ್ಕೆ ಆಡಿಷನ್ ಅಂತ ಕರ್ಕೊಂಡು ಹೋದ ಚಾಮುಂಡೇಶ್ವರಿ ಸ್ಟುಡಿಯೋಗೆ. ನನಗೇನು ಅವಾಗೇನು ಗೊತ್ತಿತ್ತು, ಎಲ್ಲರೂ ಹೆಸರುಗಳು ಮಾತ್ರ ನಾನು ಕೇಳಿದ್ದೆ ಎಲ್ಲರದ್ದು. ಅಲ್ಲಿ ಸ್ಟುಡಿಯೋಗೆ ಹೋಗಿ ಹಿಂಗೆ ಒಳಗೆ ಹೋಗಿ ನೋಡ್ತೀನಿ, ಶ್ರೀಯುತ ಉಪೇಂದ್ರ ಕುಮಾರ್ ಅವರು ಹಾರ್ಮೋನಿಯಂ ಇಟ್ಕೊಂಡು ಕೂತಿದ್ದಾರೆ. ನಾನು ಉಪೇಂದ್ರ ಕುಮಾರ್ ಸರ್ ಅಂತ ನೋಡ್ತಾ ಇದ್ದೆ. ಅವ್ರದ್ದು ಹಾಡುಗಳೆಲ್ಲ ಕೇಳ್ತಿದ್ದೆ ರೇಡಿಯೋದಲ್ಲಿ. ಆಮೇಲೆ ಇನ್ನೂ ಇದ್ದರು, ಸೌಮ್ಯ ರಾವ್ ಇದ್ದರು, ಯಾರು ಸಂಗೀತ ಗುರುರಾಜ್, ಮಂಜುಳಾ ಗುರುರಾಜ್ ಮಗಳು, ಅವೆಲ್ಲ ಇದ್ವಿ ಅವಾಗ. ಅವರು ಎಲ್ಲ ಇದ್ದರು. ಆವಾಗ ನನಗೂ ಒಂದು ಹಾಡನ್ನು ಹೇಳಿಕೊಟ್ರು. ಅದು ಒಂದು ಸಿನಿಮಾದಲ್ಲಿ, ನಾಟಕದಲ್ಲಿ ಬರುವಂಥ ಒಂದು ಹಾಡು. ಅವ್ರು ಹೇಳಿಕೊಟ್ರು. ತಕ್ಷಣ ರೀಪ್ರೊಡ್ಯೂಸ್, ನಾನು ಏನು ಬರ್ಕೊಳ್ಲಿಲ್ಲ, ಎಂತೂ ಮಾಡಲಿಲ್ಲ. ನನಗೆ ಯಾವಾಗಲೂ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ಕರೀತಾರೆ ಫೀಲ್ಡಲ್ಲಿ. ಆಮೇಲೆ ಗ್ರಾಮ್ಫೋನ್ ಅಂತ ಕರೀತಾರೆ, ಏನೇನೋ ಹೆಸರಿಟ್ಟಿದ್ದಾರೆ ನನಗೆ, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಅವ್ರಿಗೆ ಭಾರಿ ಖುಷಿಯಾಗೋಯ್ತು. ಅಯ್ಯೋ ಮಗು ಏನು
ಪಟ್ ಅಂತ ಪಿಕ್ ಮಾಡ್ಕೊಂಬಿಡ್ತು ಅಂತ. ಸರಿ ಒಂದು ಮಾನಿಟರ್ ನೋಡೋಣ ಅಂತ ವಾಯ್ಸ್ ರೂಮಲ್ಲಿ ಕಳಿಸಿದ್ರು. ನಾನು ಅವ್ರು ಹೇಳ್ಕೊಟ್ಟಿದ್ದು ರಪ್ ಅಂತ ಹಾಡಿದೆ. ಅದು ಆ್ಯಕ್ಚುಲಿ ಮಾನಿಟ್ರಲ್ಲ, ನೋಡಿ ನಾನು ಟೇಕ್ ಮಾಡಿದರು. ಒನ್ ಟೇಕಿಗೆ ಓಕೆ ಆಗೋಯ್ತು. ಅಯ್ಯೋ ಖುಷಿ ಪಟ್ಕೊಂಡು ಅವ್ರ ಎತ್ಕೊಂಡು ಕಾಲ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡಿ ನನಗೆ ಆ ಫೋಟೋ ನನ್ನ ಹತ್ರ ಇನ್ನೂ ಇದೆ. ಸೊ ಇದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಬಾಲ್ಯದ್ದು. ಅದು ನನ್ನ ಫಸ್ಟ್ ಮೂವಿ ನಂಜುಂಡೇಗೌಡ್ರದ್ದು. ಸೊ ಅದಾದ ನಂತರ ಕಾರ್ಯಕ್ರಮಗಳು, ಕಲಿಕೆ, ರೆಕಾರ್ಡಿಂಗ್ಸು ಇದೆಲ್ಲ ನಡೀತಾನೆ ಹೋಯಿತು.